ಇಲ್ಲ, ಉತ್ತರ ಕರ್ನಾಟಕದ ಸಮಸ್ಯೆ ಏನಿದೆ ಅದು ಉತ್ತರ ಕರ್ನಾಟಕದ ಶಾಸಕರುಗಳು ಎಲ್ಲರೂ ಕೂಡ ಹಳೆ ಮೈಸೂರು ಜೊತೆ ಹೋಲಿಕೆ ಮಾಡ್ತಾರೆ ನಾರ್ಮಲಿ. ಸೊ ಇಲ್ಲಿ ಈ ಬೆಂಗಳೂರಲ್ಲಿ ಏನು ಅಭಿವೃದ್ಧಿಯನ್ನು ಕಾಣ್ತಾ ಇದ್ದೀರಿ ಅದೇ ರೀತಿ ಅಭಿವೃದ್ಧಿ ಉತ್ತರ ಕರ್ನಾಟಕದಲ್ಲೂ ಆಗಬೇಕು ಅನ್ನೋದು ಅವರ ಒಂದು ಇಚ್ಛೆ. ಬಟ್ ಅದಕ್ಕೆ ಆಗಬೇಕು ಅಂತ ಹೇಳಿದ್ರೆ ಅದು ವರ್ಟಿಕಲ್ ಡೆವಲಪ್ಮೆಂಟ್ ಆಗಲ್ಲ, ಪಿರಮಿಡ್ ಟೈಪ್ ಡೆವಲಪ್ಮೆಂಟ್. ಅಲ್ಲಿ ಈಗ ಯಾವುದೋ ನಾವು ಆಸ್ಪತ್ರೆ ಮಾಡ್ತೀರಿ ಅಂತ ಇಟ್ಕೊಳ್ಳಿ, ಆಸ್ಪತ್ರೆ ಮಾಡ್ತೀರಿ ಅಂತ ಇಟ್ಕೊಳ್ಳಿ, ಆಸ್ಪತ್ರೆ ಮಾಡಬೇಕಾದ್ರೆ ಡಾಕ್ಟರ್ ಬರಬೇಕಲ್ಲಿ, ನುರಿತ ವೈದ್ಯರು ಬರಬೇಕು. ಅವ್ರು ಬಂದರೆ ಅವ್ರ ಮಕ್ಕಳು ವಿದ್ಯಾಭ್ಯಾಸ ಎಲ್ಲಿ ಸಿಗ್ತೈತೆ ಅಂತ ನೋಡ್ತಾರೆ, ಅವ್ರಿಗೆ ಮನೋರಂಜನೆ ಎಲ್ಲಿ ಸಿಗ್ತೈತೆ ಅಂತ ನೋಡ್ತಾರೆ. ಅದಿಲ್ಲ ಅಂದ್ರೆ ಅವ್ರು ಬರೋದೇ ಇಲ್ಲ ಯಾರೂ. ಉತ್ತರ ಕರ್ನಾಟಕದ ಕೊಡ್ರಿ, ಹೋದ್ ಸರಿ ಹೇಳಿದ್ರಲ್ಲ ಯಾವುದೋ ಒಂದು ಕೈಗಾರಿಕೆ ಬರಬೇಕು ಅಂತಲ್ಲ, ಕೈಗಾರಿಕೆ ಬರೋದಾದ್ರೆ ಅಲ್ಲಿ ಇದು ಇರಬೇಕಲ್ಲಿ, ಏನು ಸವಲತ್ತುಗಳು, ಎಜುಕೇಶನ್ ಇರಬೇಕು, ರಸ್ತೆಗಳಿರಬೇಕು, ಟೂರಿಸಂ ಇರಬೇಕು. ಇವೆಲ್ಲ ಇದ್ರೆ ಮಾತ್ರ ತಜ್ಞರು ಅಲ್ಲಿಗೆ ಬರುವಂಥದ್ದು. ಆದ್ದರಿಂದ ಯಾವುದೋ ಒಂದು ಸೆಕ್ಟರ್ಗೆ ಕೊಟ್ಟರೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಲ್ಲ. ಅಟ್ ಎ ಟೈಮ್ ಎಲ್ಲದಕ್ಕೂ ನೀರಾವರಿ ಇರ್ಬೋದು, ಇಂಡಸ್ಟ್ರಿ ಇರ್ಬೋದು, ಎಜುಕೇಷನ್ ಇರ್ಬೋದು, ಹೆಲ್ತ್ ಇರ್ಬೋದು, ಅಟ್ ಎ ಟೈಮ್ ಆಗಬೇಕು. ಆವಾಗ ಅಲ್ಲಿಗೆ ಎಲ್ಲರೂ ಬರೋಕ್ಕೆ ಇಷ್ಟಪಡ್ತಾರೆ. ಈಗ ಬೆಂಗಳೂರಿಗೆ ಯಾಕೆ ಬರ್ತಾರೆ ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ಎಲ್ಲ ಸೌಲಭ್ಯ ಸಿಗುತ್ತೆ ಅವ್ರಿಗೆ, ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಗುತ್ತೆ, ಎಂಟರ್ಟೈನ್ಮೆಂಟ್ ಸಿಗುತ್ತೆ, ಫೆಸಿಲಿಟೀಸ್ ಇದೆ, ಟ್ರಾನ್ಸ್ಪೋರ್ಟು, ಈ ಥರದ್ದೆಲ್ಲ ಫೆಸಿಲಿಟಿ. ಅದಕ್ಕೋಸ್ಕರ ಎಲ್ಲರೂ ಇಲ್ಲೇ ಬರುವಂಥದ್ದು. ಅದರಿಂದ ಇದು ತಪ್ಪಿ ಉತ್ತರ ಕರ್ನಾಟಕಕ್ಕೆ ಹೋಗಬೇಕು ಅನ್ನೋದು ನಮ್ಮ ಬಯಕೆನೂ ಅದೇ ಇದೆ. ಬೆಂಗಳೂರಲ್ಲಿ ಸಾಕಾಗಿದೆ, ಬೆಂಗಳೂರಲ್ಲಿ ಬಂದಿರೋ ಇಂಡಸ್ಟ್ರೀಸು ಸಾಕಾಗಿದೆ. ಅದರಿಂದ ಹೆಚ್ಚು ಇಂಡಸ್ಟ್ರೀಸ್ ಅಲ್ಲಿ ಬರಬೇಕಾದ್ರೆ ಹೆಚ್ಚು ಅನುದಾನವನ್ನು ಈ ಸರ್ಕಾರ ಕೊಡಬೇಕು. ಆದರೆ ಈ ಸರ್ಕಾರ ಹೇಳೋದೊಂದು ಮಾಡೋದೊಂದು. ಹೇಳ್ತಾರೆ ಅಲ್ಲಿ ವಿಧಾನಸಭಾ ಅಧಿವೇಶನ ನಡೆಯೋ ಸಂದರ್ಭದಲ್ಲಿ ಭರಪೂರ ಭರವಸೆಗಳನ್ನು ಕೊಡ್ತಾರೆ. ಅಲ್ಲಿಂದ ಬಂದ ಮೇಲೆ ಆ ಉತ್ತರ ಕರ್ನಾಟಕದ ವಿಚಾರನೆ ಮರೆತೋಗ್ತಾರೆ ಈ ಸರ್ಕಾರ. ಈಗ ಕೊಡ್ತೀನಿ ಅಂತ ಹೇಳಿದ್ದಾರೆ, ಬಟ್ ಅದರಿಂದ ಅಂತ ಏನು ಉಪಯೋಗ ಆಗೋದೇ ಇಲ್ಲ. ಅವ್ರು ಕೊಡುವಂಥ ಅನುದಾನ 10 ಕೋಟಿ ಈ ಥರದ್ದೆಲ್ಲ ಅನೌನ್ಸ್ ಮಾಡ್ತಾ ಇದ್ದಾರೆ. ಇದು ಅದು ಒಂದು ರಸ್ತೆಗೂ 10 ಕೋಟಿ ಒಂದು ರಸ್ತೆ ಮಾಡ್ಸೋಕ್ಕೂ ಆಗಲ್ಲ ಒಬ್ಬ MLAಗೆ. ನಾವಿದ್ದಾಗಂತೂ ಭಾಳಷ್ಟು ವಿರೋಧ ಪಕ್ಷನೂ ಸೇರಿ ಸಾವಿರಾರು ಕೋಟಿ ಅನುದಾನಗಳನ್ನು ನಾವು ಕೊಟ್ಟಿದ್ರಿ. ಆದರೆ ಈ ಸರ್ಕಾರದಲ್ಲಿ ಹಣ ಇಲ್ಲ. ಈಗ ಹಾಲಿನ ಸಬ್ಸಿಡಿಯನ್ನು ಅವರು 1,000 ಕೋಟಿಗೂ ಹೆಚ್ಚು ಕೊಡಬೇಕು. ಕಳೆದ 11-12 ತಿಂಗಳಿಂದ ಕೊಟ್ಟೇ ಇಲ್ಲ ಹಾಲಿನ. ಮತ್ತು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ಗೆ ಸುಮಾರು ಅವರು ಬ್ಯಾಲೆನ್ಸ್ ಇರೋದೇ ಸುಮಾರು 3,000 ಕೋಟಿ 4,000 ಕೋಟಿಯಷ್ಟು ಬ್ಯಾಲೆನ್ಸ್ ಇಟ್ಕೊಂಡಿದ್ದಾರೆ. ಈ ಶಕ್ತಿ ಯೋಜನೆ ಅಂತ ಮಾಡಿ ಅದರದ್ದು ಬ್ಯಾಲೆನ್ಸ್ ಇದೆ. ಆಮೇಲೆ ಅವ್ರಿಗೆ ಸಂಬಳ ಕೊಡಬೇಕಾಗಿತ್ತು. ಪ್ರತಿ 4 ವರ್ಷಕ್ಕೊಂದು ಸರಿ ಸಂಬಳ ಹೈಕ್ ನಾನಿದ್ದಾಗ ಮಾಡಿದ್ದೀನಿ. ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಇದ್ದಾಗ ನ್ಯಾಚುರಲ್ ಆಗಿ ಅವ್ರಿಗೇನಿದೆ ಒಂದೇ ಸರಿ ನಾನು ಸುಮಾರು 400 ಕೋಟಿ ಅಷ್ಟು ಮಾಡಿದ್ದೀನಿ. ಸೊ ಅದನ್ನು ಪೆಂಡಿಂಗ್ ಇದೆ. ಈಗ ಅದು ಕೊಡಬೇಕು, ಅದನ್ನು ಕೊಡ್ತಾ ಇಲ್ಲ. ಮತ್ತು ನಿಗಮಗಳು ಏನೇನಿದೆ ಆ ನಿಗಮಗಳಿಗೆಲ್ಲ ಹಣವನ್ನು ಕಡಿತ ಮಾಡಿದ್ದಾರೆ. ಅದು ಇನ್ನೊಂದು ದಿನ ನಾನು ಪತ್ರಿಕಾಗೋಷ್ಠಿ ಮಾಡಿ ಯಾವ್ಯಾವ ಇಲಾಖೆಗೆ ಎಷ್ಟೆಷ್ಟು ಕೊಟ್ಟಿದ್ದಾರೆ, ಯಾವ್ಯಾವ ನಿಗಮಕ್ಕೆ ಎಷ್ಟೆಷ್ಟು ಕೊಟ್ಟಿದ್ದಾರೆ, ಈ ಸರ್ಕಾರ ಎಷ್ಟು ಪಾಪರಾಗಿದೆ ಅನ್ನೋದು ಇನ್ನೊಂದು ದಿನ ನಾನು ಪ್ರೆಸ್ ಮೀಟಲ್ಲಿ ಅದಕ್ಕೆ ಸಪ್ರೇಟ್ ಪ್ರೆಸ್ ಮೀಟ್ ಮಾಡ್ತೀನಿ. ಅಲ್ಲ ತಟ್ಟಿಲ್ಲ ಬೇಡ. ದೊಡ್ಡ ಮಟ್ಟದಲ್ಲಿ ಆಂದೋಲನ ಮಾಡಿದೆ. ಈಗ ಅವರು ನ್ಯಾಯಾಂಗ ತನಿಖೆಗೆ ವಹಿಸಿದ್ರೆ ಯಾರು ನಿವೃತ್ತ ನ್ಯಾಯಾಧೀಶರು ನ್ಯಾಯಾಂಗ ತನಿಖೆ ಯಾವ ರೀತಿ ನಡೀತೆ ಅಂತ ನಿಮ್ಗೆ ಗೊತ್ತು. ನೀವು ನ್ಯಾಯಾಂಗ ತನಿಖೆಗೆ ಇದನ್ನು ಒಪ್ಕೊಳ್ಳೋದಾದ್ರೆ ಸಿಎಂ ಅವರು 3 ಕೇಸ್ ನ್ಯಾಯಾಂಗ ತನಿಖೆ ಮಾಡಿದ್ರೆ ನೀವು ಒಪ್ಕೋಬೇಕಾಗಿತ್ತು. ಹಾಗಾಗಿ ವಿರೋಧ ಮಾಡಿ ಈಗ ನ್ಯಾಯಾಂಗ ತನಿಖೆ ಫಸ್ಟ್ ದೊಡ್ಡ ಮಟ್ಟದ ಹೋರಾಟ ಮಾಡಿ ನೀವು ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆಯನ್ನು ಹೆಂಗ್ ಒಪ್ಕೊಂಡ್ರಿ? ಅದು ನಿಮ್ಮ ಸಾಧನೆ ಹೆಂಗಾಗುತ್ತೆ? ನಿಮ್ಮ ಹೋರಾಟಕ್ಕೆ ಜಯ ಹೆಂಗಾಗುತ್ತೆ? ಅದು
ಪೂರ್ತಿ ಜಯ ಅಂತ ನಾನು ಹೇಳಿಲ್ಲ. ನಾನು ಒಂದು ಹಂತದ ಜಯ ಆಗಿದೆ. ಮತ್ತು ಇಲ್ಲಿಗೆ ನಮ್ಮ ಹೋರಾಟ ಏನು ನಿಲ್ಲಲ್ಲ. ಇನ್ನಷ್ಟು ಹೋರಾಟವನ್ನು ಮಾಡ್ತೀರಿ. ರೈತರಿಗೆ ಇಲ್ಲಿ ಮುಖ್ಯ ಇರುವಂಥದ್ದು ಮೂಢ ಹಗರಣಕ್ಕೂ ವಕ್ಫ್ ಬೋರ್ಡ್ಗೂ ಡಿಫ್ರೆಂಟ್ ಇದೆ. ಇಲ್ಲಿ ವಕ್ಫ್ ಬೋರ್ಡಲ್ಲಿ ರೈತರಿಗೆ ಇನ್ನು ಮುಂದೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಅವರಿಗೆ ನೋಟಿಸ್ ಕೊಡಬಾರ್ದು, ಅವರ ಜಮೀನನ್ನು ಕಬಳಿಕೆ ಮಾಡಬಾರ್ದು. ಈ ದೃಷ್ಟಿಯಿಂದ ಇದು ನಮ್ಮ ಹೋರಾಟ ಫಲಪ್ರದ ಆಗಿದೆ. ಮುಂದೆ ಆ ಕಾನೂನನ್ನು ಬದಲಾವಣೆ ಮಾಡಬೇಕು. ಈಗೇನು ಕೇಂದ್ರ ಸರ್ಕಾರ ಕಾನೂನನ್ನು ಬದಲೇ ಮಾಡಕ್ಕೆ ಹೊರಟಿದೆ, ಆ ಕಾನೂನಾದರೆ ಇದೆಲ್ಲನೂ ಕೂಡ ಬಿದ್ದೋಗ್ತೈತೆ. ಅಲ್ಲಿವರೆಗೂ ನಮ್ಮ ಹೋರಾಟವನ್ನು ಮುಂದುವರಿಸ್ತೀರಿ. ಇನ್ಯಾವುದೇ ರೈತರಿಗೂ ನೋಟಿಸ್ ಬರದಂಗೆ ನಮ್ಮ ಹೋರಾಟವನ್ನು ಕಂಟಿನ್ಯೂ ಮಾಡ್ತೀರಿ. ನಿಮ್ಮ ಹತ್ರ 3 ದೊಡ್ಡ ಇಶ್ಯೂ ಇತ್ತು ಸರ್. ಅಬಕಾರಿ ಒಂದಿತ್ತು, ವಕ್ಫ್ ವಿವಾದ ಒಂದಿತ್ತು, ಆರೋಗ್ಯ ಇಲಾಖೆ ಒಂದಿತ್ತು. ಒಬ್ಬ ಮಿನಿಸ್ಟರ್ ರಾಜೀನಾಮೆ ಕೊಡಿಸಕ್ಕಾಗಲಿಲ್ಲ. ಮತ್ತೆ ಯಶಸ್ವಿ ಎಂದಾಯ್ತು ಈ ಅಧಿವೇಶನದಲ್ಲಿ? ನೀವೇ ಯಶಸ್ವಿ ಆದ್ರಿ. ಈಚೆ ಕಡೆ ಹೇಳಿದ್ರಿ ರಾಜೀನಾಮೆ ಕೊಡಲೇಬೇಕು ಅಂತ ಎಲ್ಲ ಸಚಿವರು. ಅಬಕಾರಿ ವಿಚಾರದಲ್ಲಿ ಏನ್ ಹೇಳಿದ್ರಿ? ವಕ್ಫ್ ವಿಚಾರದಲ್ಲಿ ನಿಮ್ದೇ ದಾಖಲಾತಿಗಳನ್ನು ರಿಲೀಸ್ ಮಾಡಿದ್ರು, ನಿಮ್ದೇ ಸರ್ಕಾರದ ನೋಟಿಸ್ ಕೊಟ್ಟಿದ್ರು ಅಂತ ಹೇಳಿದ್ರು. ನೀವು ಅಷ್ಟು ದೊಡ್ಡ ಮಟ್ಟದಲ್ಲಿ ಮಾತಾಡಕ್ ಆಗ್ಲಿಲ್ಲ. ಆರೋಗ್ಯ ಸಚಿವರು ಸದನ ಮುಂದೆ ಒಂದೊಂದು ಮುಗಿಸು. ಅಲ್ಲಲ್ಲ, ಒಂದು ಕೇಳು, ಅದಾದ್ಮೇಲೆ ಹೇಳ್ತೀನಿ. ಅನ್ ಕೇಳು, ಕನ್ಫ್ಯೂಸ್ ಮಾಡ್ಕೊಂಬೇಡ ತಿರ್ಗಾ. ಈಗ ವಕ್ಫ್ ಬೋರ್ಡ್ ಹೇಳಿದ್ದಾರೆ, ನಮ್ಮ ಕಾಲದಲ್ಲೂ ನೋಟಿಸ್ ಕೊಟ್ಟಿದ್ದಾರೆ ಅಂತ. ನಾನು ಅಧಿವೇಶನದಲ್ಲೂ ಹೇಳಿದ್ದೀನಿ. ನೋಟಿಸ್ ಯಾಕೆ ಕೊಟ್ಟರು? ನೀವು ಮಾಡಿದ ಕಾನೂನಿನಿಂದ ನೋಟಿಸ್ ಕೊಟ್ಟರು. ಯಾರೇ ಇದ್ರೂ ಕೊಡಬೇಕು. ಈಗ ಕೇಂದ್ರ ಸರ್ಕಾರ ಒಂದು ಕಾನೂನು ತಂದುಬಿಟ್ರೆ ರಾಜ್ಯ ಸರ್ಕಾರ ಫಾಲೋ ಮಾಡಬೇಕು. ರಾಜ್ಯ ಸರ್ಕಾರ ಒಂದು ಕಾನೂನು ತಂದ ಮೇಲೆ ಅದನ್ನು ಯಾವುದೇ ಸರ್ಕಾರ ಇದ್ದರೂ ಕಾನೂನನ್ನು ಪಾಲನೆ ಮಾಡಬೇಕು. ಅದರಿಂದ ಕೊಟ್ಟಿದ್ದಾರೆ. ಆದರೆ ಇವ್ರ ಥರ ವಕ್ಫ್ ಬೋರ್ಡ್ ಮಿನಿಸ್ಟ್ರು ಹೋಗಿ ಎಲ್ಲ ಜಿಲ್ಲೆಯಲ್ಲಿ ಹೋಗಿ ಮೀಟಿಂಗ್ ಮಾಡಿ ಇಮಿಡಿಯೇಟಾಗಿ ಬದಲಾವಣೆ ಮಾಡಿ ಅಂತ ನಮ್ಮ ಸರ್ಕಾರದಲ್ಲಿ ಯಾವ ವಕ್ಫ್ ಬೋರ್ಡ್ ಮಿನಿಸ್ಟ್ರೂ ಕೂಡ ಸಭೆನೇ ಮಾಡಿಲ್ಲ. ಎಲ್ಲೂ ಯಾವ ಜಿಲ್ಲೆಯಲ್ಲೂ ಹೋಗಿ ಅಧಿಕಾರಿಗಳು ನಾರ್ಮಲ್ ಪ್ರೊಸೆಸ್ಸಲ್ಲಿ ಕೊಟ್ಟಿದ್ದಾರೆ. ನಾವು ಯಾರಿಗೂ ಬಲಾತ್ಕಾರ ಮಾಡಲೇ ಇಲ್ಲ. ಅದಕ್ಕೆ ಅದು ಇಶ್ಯೂನೇ ಆಗಲಿಲ್ಲ. ಈಗ ಯಾಕೆ ಇಶ್ಯೂ ಆಯಿತು? ಹೋಗಿ ಕಬಳಿಕೆ ಮಾಡೋಕ್ಕೆ ಹೋದ್ರು ಇಶ್ಯೂ ಆಯಿತು. ಅದರಿಂದ ಈ ಕಾನೂನು ಮಾಡಿದವ್ರು ಕಾಂಗ್ರೆಸ್ ಅವರು. ಏನೇನು ವಕ್ಫ್ ಬೋರ್ಡ್ ಕಾನೂನನ್ನು ಬದಲಾವಣೆ ಮಾಡಿಕೊಟ್ಟಿದ್ದಾರೆ 3-4 ಬಾರಿ, ಆ ಟೈಮಲ್ಲಿ ಪೂರ್ತಿ ಕಾಂಗ್ರೆಸ್ ಅವರು ಇದ್ದಿದ್ದು. ನಮ್ಮ ಕಾಲದಲ್ಲಿ ಯಾವುದೇ ರೀತಿ ವಕ್ಫ್ ಬೋರ್ಡ್ಗೆ ಫೇವರ್ ಆಗುವಂಥ ಯಾವುದೇ ಕಾನೂನನ್ನು ನಾವು ಮಾಡಿಲ್ಲ, ಮಾಡೋದು ಇಲ್ಲ. ಎರಡನೇದು ಕೇಳಿ. ಸರ್ಕಾರದ ವೈಫಲ್ಯ, ದಿನೇಶ್ ಗುಂಡೂರಾವ್ ರಾಜೀನಾಮೆ ಕೊಡಬೇಕು ಅಂತ, ಅದು ನ್ಯಾಯಾಂಗ ತನಿಖೆ ಸರ್. ನ್ಯಾಯಾಂಗ ತನಿಖೆ ಎಷ್ಟು ಬೇಗ ಬರುತ್ತೆ, ಏನಾಗುತ್ತೆ ಅನ್ನೋದು ನಿಮಗೂ ಗೊತ್ತು ಸರ್. ನ್ಯಾಯಾಂಗ ತನಿಖೆ ತೃಪ್ತಿ ಪಟ್ಕೊಂಡು ಬಂದಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ಮತ್ತೆ ರಾಜ್ಯದ ಜನರ ಪರವಾಗಿ ಹಿಂದೆ ಎತ್ತನೆ ಆಯ್ತು. ನ್ಯಾಯಾಂಗ ತನಿಖೆಯಲ್ಲಿ ಉತ್ತರ ಎಲ್ಲಿ ಸಿಗುತ್ತೆ, ನ್ಯಾಯ ಎಲ್ಲಿ ಸಿಗುತ್ತೆ? ರಾಜೀನಾಮೆ ಪಡಿಬಹುದು ಈಗ ನ್ಯಾಯಾಂಗ ತನಿಖೆಯನ್ನ ಮಾಡೋಕ್ಕೆ ಸರ್ಕಾರ ಒಪ್ಪಿದೆ. ನಾನು ನ್ಯಾಯಾಂಗ ತನಿಖೆನೂ ಕೇಳಿದ್ದೆ, ರಾಜೀನಾಮೆನೂ ಕೇಳಿದ್ದೀನಿ. ಈಗ ನ್ಯಾಯಾಂಗ ತನಿಖೆ ಒಪ್ಕೊಂಡಿದ್ದಾರೆ. ರಾಜೀನಾಮೆ ಹಂಗೆ ಕಂಟಿನ್ಯೂ ಆಗ್ತೈತೆ. ಇವತ್ತು ನಾನು ರಾಜೀನಾಮೆ ಕೇಳ್ತಾ ಇದ್ದೀನಿ, ಮುಂದೇನೂ ರಾಜೀನಾಮೆಯನ್ನು ಕೇಳ್ತೀನಿ. ಅದು ನಿಲ್ಲಲ್ಲ, ಅದು ಹೋರಾಟ ನಡೀತೈತೆ. ಈಗಾಗಲೇ ಒಂದು ವಿಕೆಟ್ ಬಿದ್ದಿದೆಯಲ್ಲ, ವಾಲ್ಮೀಕಿ ಹಗರಣದಲ್ಲಿ ಒಂದು ವಿಕೆಟ್ ಬಿದ್ದಿದೆ. ಈಗ 2ನೇ ವಿಕೆಟ್ ಮುಖ್ಯಮಂತ್ರಿದೇ ಬೀಳೋದು ಇದೆ. ಅದಕ್ಕೋಸ್ಕರ ಕಾಯ್ಬೇಕು ಒಂದು ಸ್ವಲ್ಪ ದಿನ ಅಷ್ಟೇ. ಈಗ ನೋಡಿ, 10 ದಿನ ವಿಧಾನಸಭೆ ನಡಿಬೇಕಾಯಿತು. 5 ದಿನ ನಡೆದಾಗ ನಮ್ಮ ಪಾರ್ಟಿಯಲ್ಲಿ ತೀರ್ಮಾನ ಮಾಡಿದ್ದು ಮೊದಲು ವಕ್ಫ್ ಬೋರ್ಡು, ಆಮೇಲೆ ಬಾಣಂತಿಯರದು, ಅದಾದಮೇಲೆ ಅಭಿವೃದ್ಧಿ, ಇನ್ನೊಂದು ಅಬ್ಕಾರಿದು ಹೋಗ್ಬೇಕು ಅಂತ ಇದ್ರಿ. ನಾವು ನಾರ್ಮಲ್ಲಾಗಿ 10 ದಿನ ನಡೆದಿದ್ರೆ ಇದೆಲ್ಲನೂ ಆರಾಮ್ಸೆ ಬರೋದು. ಏನು ಮಾಡೋದು? ದುರಾದೃಷ್ಟ, ನಮ್ಮ ನಾಯಕರಾದಂಥ SM ಕೃಷ್ಣ ಅವ್ರು ತೀರೋಗಿ ಅದು 2 ದಿನ ಸದನ ನಡೆಯಿಲ್ಲ. ಕನ್ನಡ ಸಾಹಿತ್ಯ ಪರಿಷತ್ತದು ಅದು ಒಂದು ಆಗಿದ್ದರಿಂದ ಅದನ್ನು ಆಗಲಿಲ್ಲ. ಅದರಿಂದ ಇದೇನು ಇಲ್ಲಿಗೆ ಬಿಡಲ್ಲ, ಇದನ್ನು ಮುಂದುವರಿಸ್ತೀರಿ ನಾವು.